ಮನೇಲಿ ಬಡ್ದಾಡ್ಕೊಂಡು ತಿಂತಾರೆ. ನನ್ನಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕಾಣಿಸ್ತಾ ಇದೆಯಾ? ಸಾರಿ, ಒಂದು ಸ್ಮೆಲ್ ಇದಲ್ಲ. ತಿಂತಾ ಇದ್ರು ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನು ಅಂತ ಹೇಳಿದ್ರೆ, ನೀವು ಆಲ್ರೆಡಿ ತಮ್ಮನೇಲಿ ನನ್ನ ಟೈಟಲ್ ನೋಡಿರ್ತೀರ. ಒಂದು ರೆಸಿಪಿ ಕುಕ್ ಮಾಡ್ತಾ ಇಲ್ಲ, ಜಸ್ಟ್ ರೆಸಿಪಿ ಮಾಡ್ತಾಯಿದ್ದೆ. ಏನು ಅಂತ ಹೇಳಿದ್ರೆ, ನಮ್ಮ ಮನೇಲಿ ಮಾಡ್ತಾರೆ. ಆ್ಯಕ್ಚುಲಿ ನಾನು ಬೇರೆ ಕಡೆ ಎಲ್ಲೂ ತಿಂದಿಲ್ಲ, ನಮ್ಮ ಮನೇಲಿ ಮಾಡ್ತಾರೆ. ಅದನ್ನು ತೋರಿಸ್ಕೊಡ್ತೇನೆ. ಅಂದರೆ ಕುಕಿಂಗ್ ವಿತೌಟ್ ಫೈರ್ ಅಂತ. ಸಿಂಪಲ್ ರೆಸಿಪಿ, ಪಟ್ಪಟ ಅಂತ ಮಾಡ್ಕೊಂಡು ತಿನ್ನುವಂಥ ಒಂದು ರೆಸಿಪಿ. ನಮ್ಮ ಮನೇಲಿ ನನ್ನ ಅಮ್ಮಂಗೆ ಆ್ಯಂಡ್ ನಂದು ತಮ್ಮಂಗೆ, ಲಾಸ್ಟ್ ತಮ್ಮಂಗೆ ಭಾರಿ ಇಷ್ಟ. HDK ದರ್ಶನ್ ಅಡುಗೆಗೆ ತುಂಬ ಇಷ್ಟ. ಇಬ್ಬರೂ ಮಾಡ್ಕೊಂಡು ತಿಂತಾಯಿದ್ರು. ಅಷ್ಟು ತಿಂತಾಯಿದ್ರು ಆ ಒಂದು ರೆಸಿಪಿನ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಒಂದು ವಿಡಿಯೋ. ಪಟ್ಪಟ ಅಂತ ಮಾಡ್ಕೊಂಡು ತಿನ್ಬೋದು. ತಡ ಮಾಡಿದೆ ಹೇಗೆ ಮಾಡೋದು, ಏನೇನು ಬೇಕೋ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈ ಒಂದು ರೆಸಿಪಿ ಮಾಡೋಕ್ಕೆ ಮೊದಲಿಗೆ ಬೇಕಾಗಿರೋದು ಮಂಡಕ್ಕಿ, ಮಂಡಾಳು ಅಂತ ಏನು ಹೇಳ್ತಾರೆ ಈ ಕಡೆ. ನಮ್ಮ ಗಂಗಾವತಿಲೆಲ್ಲ ಮಂಡಾಳು ಅಂತಾರೆ, ನಾವು ಮಂಡಕ್ಕಿ ಅಂತೀವಿ, ಅಂದರೆ ಕೂಡ್ಲಿಗಿ ಕಡೆ. ಆ್ಯಂಡ್ ಅದಾದಮೇಲೆ ತರಕಾರಿ ಬೇಕಾಗಿರೋದು, ನಾನು ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಜೊತೆಗೆ ಒಂದು ಟೊಮೆಟೊ, ಚೂರು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 3 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ, ಹಸಿ ಎಣ್ಣೆ ಆ್ಯಂಡ್ ಸ್ವಲ್ಪ ಏನಿದು ಸಕ್ಕರೆ, ಉಪ್ಪು, ಖಾರದ ಪುಡಿ ಆ್ಯಂಡ್ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ಹೇಳ್ತೀನಿ, ಕಾಯ್ತಾ ಇರಿ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಈಗ ಮಂಡಕ್ಕಿ ಇದೆ ಅಲ್ವಾ, ಫಸ್ಟು ಮಂಡಕ್ಕಿನ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಬಿಕಾಸ್ ಧೂಳೆಲ್ಲ ಇರುತ್ತೆ, ಆಯಿತಾ. ಇದಕ್ಕೆ ಫಸ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಉಪ್ಪು ಜಾಸ್ತಿ, ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು. ನನ್ನಮ್ಮ ಖಾರ ತಿಂತಾರೆ, ಬಟ್ ನಾನು ಖಾರ ತಿನ್ನಲ್ಲ, ಸ್ವಲ್ಪ ಲಿಮಿಟಲ್ಲಿ ಹಾಕ್ತೀನಿ. ಆಮೇಲೆ ಇದು ಬಂದುಬಿಟ್ಟು ಕಡಲೆ ಪುಡಿ ಅಂತ ಏನು ಹೇಳ್ತೀವಿ, ಉಪ್ಪಿಟ್ಟು ಪುಡಿ ಅಥವಾ ಉರ್ಗಡ್ಲೆ ಪುಡಿ ಅಂತ ಏನು ಹೇಳ್ತೀವಿ. ದೋಸೆ ಮೇಲೆಲ್ಲ ಹಾಕ್ತಾರಲ್ವ, ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ನನ್ನಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಇದನ್ನು ನನಗೆ ಹೇಳ್ಕೊಟ್ಟಿರೋದು ನನ್ನಮ್ಮ. ಈ ಒಂದು ಮಂಡಕ್ಕಿ ಹಾಕಿದರೆ ಅದೊಂದು ಬೇರೆ ಫ್ಲೇವರೇ ಕೊಡುತ್ತೆ, ಬೇರೆ ಟೇಸ್ಟ್ ಕೊಡುತ್ತೆ ಅಂತ ನನ್ನಮ್ಮ ಇದೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಇದೆ. ಮನೇಲಿ ಮಾಡಿಟ್ಕೊಂಡಿರ್ತೀವಲ್ವ ಕಡಲೆ ಪುಡಿನ, ಈ ಒಂದು ಕಡಲೆ ಪುಡಿನ ಒಂದು ಸ್ಪೂನಷ್ಟು. ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ರೆಸಿಪಿ ಅಂತ ತೋರಿಸ್ಕೊಡ್ತೀನಿ. ಚೂರು ಹಸಿ ಎಣ್ಣೆ, ನೀವಿನ ಎಣ್ಣೆ ಕಾಸೋದೇನು ಬೇಕಾಗಿಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಬೇಕು. ಈ ಒಂದು ಸಮ್ಮರಲ್ಲಿ ಅಡುಗೆನಲ್ಲಿ ನಿಂತು ಅಡುಗೆ ಮಾಡೋಕ್ಕಾಗಲ್ಲ. ಅದು ನಿಮಗೆ ಎಣ್ಣೆ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ಹಾಕೋಬೋದು. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿ, ಚೂರು ಸೇರಿಸಿ, ಬಿಕಾಸ್ ಸ್ವಲ್ಪ ಖಾರ ಇರುತ್ತಲ್ವ, ಖಾರದ ಪುಡಿ, ಸ್ವಲ್ಪ ಸ್ವೀಟ್ ಫ್ಲೇವರ್ಗೋಸ್ಕರ ಚೂರು ಸ್ವಲ್ಪ ಆಗ್ತದೆ. ನಾನು ಸಕ್ಕರೆನ ಅವಾಯ್ಡ್ ಮಾಡ್ತಾ ಇದ್ದೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಮುಂಚೆನೇ ಸೇರಿಸಿದ್ರೆ ಏನಾಗುತ್ತಂದರೆ ಟೊಮೆಟೊ ಮೆತ್ತಗಿರೋ ಕಾರಣ ಮಂಡಕ್ಕಿ ಮೆತ್ತಗಾಗ್ಬಿಡುತ್ತೆ. ಸೊ ಈಗ ಸೇರಿಸಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಚಟ್ಪಟ ದಿಢೀರ್ ಕೆಂಪು ಮಂಡಕ್ಕಿ, ನಾವು ಕೆಂಪು ಮಂಡಕ್ಕಿ ಅಂತ ಹೇಳೋದು, ರೆಡಿ ಆಗುತ್ತೆ. ಇದೊಂದು ಸ್ಮೆಲ್ ಇದಲ್ಲ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇದೀಗ ಆಗಿದೆ, ಸರ್ವ್ ಮಾಡೋಣ.
ಮೇಲ್ಗಡೆ ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು. ಇಷ್ಟೇ. ಒಂದು ತರಕಾರಿ ಎಲ್ಲ ಕಟ್ ಮಾಡಿಕೊಂಡ್ರೆ ಒಂದು 5-10 ನಿಮಿಷದಲ್ಲಿ ಆಗುವಂಥ ಒಂದು ಸಂಜೆ ಸ್ನ್ಯಾಕ್ಸ್ ರೆಸಿಪಿ. ಸಂಜೆ ಟೀ ಕುಡಿತಾ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಮ್ಮ ಮನೇಲಿ ಬಡ್ದಾಡ್ಕೊಂಡು ತಿಂತಾರೆ ಅಂತ ಹೇಳ್ತೀವಲ್ಲ, ಹಂಗೆ ತುಂಬ ಇಷ್ಟಪಟ್ಟು ತಿಂತೀವಿ ಸಂಜೆ ಹೊತ್ತು. ಅಂದರೆ ನನ್ನ ತಮ್ಮಂದ್ರೆಲ್ಲ ಸೇರಿದಾಗ. ಮತ್ತು HD ಗಂತೂ ಮೋಸ್ಟ್ ಫೇವ್ರೇಟ್ ಈ ಒಂದು ಮಂಡಕ್ಕಿ, ಕೆಂಪು ಮಂಡಕ್ಕಿ ಅಂತ ಹೇಳ್ತೀವಿ. ಅಷ್ಟೇ. ಐ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಷ್ಟೇ.